ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ತಾವುಗಳು ಇಟ್ಟಂಥ ವಿಶ್ವಾಸ ಇವತ್ತು ದೇವರು ನಾನು ಏನೇನು ಅಪ್ಲೋಡ್ ಮಾಡಿದ್ನೋ ನಿಮಗೆ ಹಾಟ್ ಕ್ವಶನ್ ಆನ್ಸರ್ಸ್ ಅಂತ ಆಗಿರ್ಬೋದು ಅಥವಾ ಪಾಸಿಂಗ್ ಪ್ಯಾಕೇಜ್ ಅಂತ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಈ ಒಂದು ಕ್ವಶನ್ ಪೇಪರಲ್ಲಿ ಇತ್ತು. ಆಯಿತಾ, ಚೆನ್ನಾಗಿ ಅದನ್ನು ರಿವೈಸ್ ಮಾಡಿದವರಂತೂ 80 ಔಟ್ ಆಫ್ 80 ಫಿಕ್ಸು. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ ಅಂತ ಇದೆ. ಬಹಳ ಈಸಿ, ಏನೂ ಇಲ್ಲ. ಮೊದಲನೆಯ ಪ್ರಶ್ನೆಗೆ ಉತ್ತರ, ಜೂಲಿಯಟ್ ಹ್ಯಾಂಗ್ಸ್ ಅಪಾನ್ ದ ಚೀಕ್ಸ್ ಆಫ್ ನೈಟ್ ಆ್ಯಸ್ ಅ ರಿಚ್ ಜ್ಯುವೆಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತೆ. Question number 2. In the poem on children, the poet says that the parents may house the bodies of their children but not their souls ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 3. ಸನಿ ಮಾರ್ನಿಂಗ್ ಪಾಠದಲ್ಲಿ ಆಯಿತಾ, ನೇಮ್ ಆಫ್ ದಿ ವೆಲ್ಲ ವೇರ್ ದ ಸಿಲ್ವರ್ ಮೇಡನ್ ಸ್ಟೇಡ್ ವಾಸ್ ಕಾಲ್ಡ್ ಮ್ಯಾರಿಸಲ್ಲಾ ಅನ್ನುವಂಥದ್ದು ಸರಿಯಾದ ಉತ್ತರ 100%. ನಾಲ್ಕನೆಯ ಪ್ರಶ್ನೆ, ವೆನ್ ಯು ಆರ್ ಓಲ್ಡ್ ಲವ್ ಫ್ಲಡ್ ಆ್ಯಂಡ್ ಹಿಡ್, ನೋಡಿ, ಆ್ಯಂಡ್ ಹಿಡ್ ಹಿಸ್ ಫೇಸ್ ಅಮಿಡ್ ದಿ ಲವ್ ಫ್ಲಡ್ ಆ್ಯಂಡ್ ಹಿಡ್ ಹಿಸ್ ಫೇಸ್ ಅಮಿಡ್ ದಿ ಕ್ರೌಡ್ ಆಫ್ ಸ್ಟಾರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ರೌಡ್ ಆಫ್ ಸ್ಟಾರ್ಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ ಇಸ್ ದ ರೈಟ್. ಕ್ವಶನ್ ನಂಬರ್ 5. ಗಾರ್ಡನರ್ ಪಾಠದಲ್ಲಿ ದ ಓಲ್ಡ್ ಮ್ಯಾನ್ಸ್ ಐಸ್ ವರ್ ಸಫಸ್ಡ್ ವಿತ್ ದಿ ನೇಟಿವ್ ಇಂಟೆಲಿಜೆನ್ಸಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಡಿ. ಆರನೆಯ ಪ್ರಶ್ನೆ, ಇನ್ ದಿ ಪೋಯಮ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ದಿ ಟೆಂಡರ್ ಸನ್ಶೈನ್ ಲೀನ್ಸ್ ಆನ್, ಆಪ್ಷನ್ ಎ ವರ್ಡಂಟ್ ಗಾರ್ಡನ್ ಅನ್ನುವಂಥದ್ದು 100% ಸರಿಯಾದ ಉತ್ತರ. ಏಳನೆಯ ಪ್ರಶ್ನೆ, ಕನ್ಸಿಡರ್ ದ 2 ಸ್ಟೇಟ್ಮೆಂಟ್ಸ್. ಯಾವುದು? ಮೋಟರ್ ಕಾರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್, ಇಂಪೋರ್ಟ್ ಡ್ಯೂಟೀಸ್ ಆರ್ ಕ್ರಿಪ್ಲಿಂಗ್ ಆ್ಯಂಡ್ ಮರ್ಡರಸ್, ಎರಡೂ ಕೂಡ ಸರಿ. ಹಾಗಿದ್ರೆ ಬೋತ್ ದ ಸ್ಟೇಟ್ಮೆಂಟ್ ಆ್ಯಂಡ್ ದ ರೀಸನ್ಸ್ ಆರ್ ಟ್ರೂ ಅನ್ನುವಂಥದ್ದು ಆಪ್ಷನ್ ಡಿ ಸರಿಯಾದ ಉತ್ತರ. ಗ್ರಿಮ್ಮಿ ಫೇರಿ ಟೇಲ್ಸ್ ಪ್ರಶ್ನೆ 8. ಗ್ರಿಮ್ಮಿ ಫೇರಿ ಟೇಲ್ಸ್ ಅನ್ನುವಂಥದ್ದು ಒಂದು ಪುಸ್ತಕ, ಅದು ಇಂಗ್ಲೀಷ್ ವರ್ಷನಲ್ಲಿ ಇತ್ತು. ಹಾಗಿದ್ರೆ ಎಗೆ 3 ಆನ್ಸರು ಸರಿ. ಹಾಗಿದ್ರೆ ಎಗೆ 3 ಎಲ್ಲೆಲ್ಲಿ ಬರುತ್ತೆ? ಬಿ ಬರುತ್ತೆ, ಡಿ ಬರುತ್ತೆ. ಹಾಗಿದ್ರೆ ಎ ಸಿ ಬರೆದವ್ರದ್ದು ಅಂತೂ 0 ಮಾರ್ಕ್ಸ್ ಬಂತು. ಈಗ ಬಿ ಡಿನಲ್ಲಿ ನೋಡೋಣ. ಡೋನಲಾರ ನಮ್ಮ ಜಾರ್ಜ್ ಮೈಕ್ಸ್ ಅವರ ತಾಯಿಯ ಹೆಸರು ಬೋರ್ಕ್ಸ್, ಆಯಿತಾ, ಜಾರ್ಜ್ ಲೂಯಿಸ್ ಬೋರ್ಕ್ಸ್ ಅವರ ತಾಯಿಯ ಹೆಸರು ಬೋರ್ಕ್ಸ್ ಮದರ್. ಹಾಗಿದ್ರೆ ಬಿಗೆ 1 ಬರಬೇಕು. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಓಡಿಸಿ ಹೋಮರ್, ಆಪ್ಷನ್ ಬಿ ಇಸ್ ದ 100% ರೈಟ್ ಆನ್ಸರ್. ಕ್ವಶನ್ ನಂಬರ್ 9. ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ದ ಈವೆಂಟ್ಸ್ ದಟ್ ಲೆಡ್ ಮಾರ್ಕಸ್ ಇ ಬಿ ಟು ಬಿಕಮ್ ದಿ ಕಲ್ಚರಲ್ ಮಿನಿಸ್ಟರ್ ಅಂತ ಇದೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಅವನೊಬ್ಬ ಆರ್ಡಿನರಿ ಸ್ಕೂಲ್ ಟೀಚರ್ ಆಗಿರ್ತಾನೆ. ಪೊಲಿಟಿಕ್ಸ್ ಆ ಊರಿಗೆ ಬರುತ್ತೆ, ಅವಾಗ ಅವನು ಜಾಯ್ನ್ ಆಗ್ತಾನೆ. ನಂತರದಲ್ಲಿ ಅವನು ಏನಾಗ್ತಾನೆ? ಕಲ್ಚರಲ್ ಮಿನಿಸ್ಟರ್ ಆಗಿ ಹೊರ ಹೊಮ್ತಾನೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. 9ನೇದಕ್ಕೆ 100% ರೈಟ್ ಆನ್ಸರ್, ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. 10ನೆಯ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ, ವಾಟರ್ ನೋಸ್ ದಿ ರೈಚಿಯಸ್ ರೋಯೇಜ್ ಆಫ್ ಕರ್ಮಚೇದು ಸುವರ್ಥಮ್ಮ ಅನ್ನುವಂಥದ್ದು ಸರಿಯಾದ ಉತ್ತರ, ಆಪ್ಷನ್ ಸಿ. ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 11 ನೋಡೋಣ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ ಅಲ್ವಾ, ಬಹಳ ಈಸಿ ಸರ್. ಮೊನಾಕೋ ವಾಸ್ ಕಾಲ್ಡ್ ಎ ಟಾಯ್ ಕಿಂಗ್ಡಮ್, ಎ ಮರ್ಡರ್ ವಾಸ್ ಕಮಿಟೆಡ್. ಡಬಲ್ ಟಿ ಬರಬೇಕು, ಡಬಲ್ ಟಿ. ವಾಸ್ ಕಮಿಟೆಡೇ ಇರಬೇಕು, ಬರೇ ವಾಸ್ ಬರದೆ ಅಥವಾ ಕಮಿಟೆಡ್ ಬರೆದ್ರೆ ಸಿಗಲ್ಲ. ವಾಸ್ ಕಮಿಟೆಡ್ ಇರಬೇಕು. ಸೆಕೆಂಡ್ ಆನ್ಸರ್, ದಿ ಕ್ರಿಮಿನಲ್ ವಾಸ್ ಸೆಂಟೆನ್ಸ್ಡ್. ವಾಸ್ ಸೆಂಟೆನ್ಸ್ಡ್, ಆಯಿತಾ. TNCED ಅಂತ ಸೇರಿಸಿದರೆ ಆಗ್ಬಿಡೋದು, ವಾಸ್ ಅಂತ ಹಾಕಿ. ನೆಕ್ಸ್ಟ್, ಸೊ ದ ಕ್ರಿಮಿನಲ್ ವಾಸ್ ಆಸ್ಕ್ಡ್, ED ಅಂತ ಸೇರಿಸಬೇಕು ಇದಕ್ಕೆ. ವಾಸ್ 3 ಕೂಡ ವಾಸ್ ಸಿಂಗ್ಯುಲರ್. ನಂತರದಲ್ಲಿ ಕ್ವಶನ್ ನಂಬರ್ 12. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಅಂತ ಇದೆ. ಭಾಳ ಈಸಿ. ದ ಟ್ರಾಫಿಕ್ ಇನ್ ದ ಬಿಗ್ ಸಿಟೀಸ್ ಇನ್ ಇನ್ಕ್ರೀಸಿಂಗ್ ಬೈ ದ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಡೇ ಬೈ ಡೇ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅನ್ನುವಂಥದ್ದು 12ನೇ ಪ್ರಶ್ನೆಗೆ 1ನೇದು ಸರಿಯಾದ ಉತ್ತರ ಆಗುತ್ತೆ. ಇಟ್ ಹ್ಯಾಸ್ ಬಿಕಮ್ ದ ಡಿಫಿಕಲ್ಟ್ ಫಾರ್ ದಿ ಕಮ್ಯೂಟರ್ಸ್ ಟು ಲುಕ್ ಅಪ್ ಟು ವೆನ್ ದೇ ಆರ್ ಕಾಚ್ ಇನ್ ದಿ ಟ್ರಾಫಿಕ್ ಜಾಮ್ ಅಂತ, ಆಯಿತಾ. ಅದು ಸರಿಯಾದ ಉತ್ತರ ಆಗುತ್ತೆ. 13ನೆಯ ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದಿ ಪ್ರೊನೌನ್ಸ್ ಇನ್ಸೈಡ್ ಅಂತ ಇದೆ. ಭಾಳ ಈಸಿ ಸರ್. ಸ್ವಲ್ಪ ಚಿಕ್ಕಕ್ಕೆ ಮಾಡಿಬಿಡೋಣ, ಯಾಕಂದರೆ ನಿಮಗೆ ಸರಿಯಾಗಿ ಕಾಣಬೇಕಲ್ವಾ. ಹಾಗಿದ್ರೆ ಇಲ್ಲಿ ಎಷ್ಟು ಈಸಿ ಕೊಟ್ಟಿದ್ರೂ ಎಸ್ ಬಂತಲ್ವಾ, ಸಂಪೂರ್ಣವಾಗಿ ಕವರ್ ಆಯಿತು. ಬನ್ನಿ ಸರ್, ಬಹಳ ಈಸಿ. ಇಲ್ಲಿ ವೇರ್ ಅಂದರೆ ಯಾವುದು ಅಂತ ಕೇಳಿದರು, ಬಹಳ ಈಸಿ ಇದೆ. ಕಾಲೇಜ್ ಡೇ ವಾಸ್ ಹೆಲ್ಡ್ ಇನ್ ದಿ ಕಾಲೇಜ್ ಆಡಿಟೋರಿಯಂ. ಕಾಲೇಜ್ ಆಡಿಟೋರಿಯಂನಲ್ಲಿ. ವೇರ್ ಅಂದರೆ ಎಲ್ಲಿ? ಕಾಲೇಜ್ ಆಡಿಟೋರಿಯಂನಲ್ಲಿ ಅಂತ. ಹಾಗಿದ್ರೆ ಸರಿಯಾದ ಉತ್ತರ 1ನೇಯ ಪ್ರಶ್ನೆಗೆ ಕಾಲೇಜ್ ಆಡಿಟೋರಿಯಂ, ವೇರಿಗೆ ಕಾಲೇಜ್ ಆಡಿಟೋರಿಯಂ
ಆಡಿಟೋರಿಯಂ ಇಸ್ ದ ರೈಟ್ ಆನ್ಸರ್. ವರ್ ಸೀಟೆಡ್ ಇನ್ ದಿ ಬೆಸ್ಟ್ ಡ್ರೆಸ್ಸಸ್ ದ ಚೀಫ್ ಗೆಸ್ಟ್ ಹೂ ಅಂದ್ರೇ ಚೀಫ್ ಗೆಸ್ಟ್ ಅಂತ ಉತ್ತರ. ಹಾಗಿದ್ರೆ ಸೆಕೆಂಡಿಗೆ ಮೂರನೆಯದು ಚೀಫ್ ಗೆಸ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ವಾಸ್ ಎ ಫೋಕ್ ಸಿಂಗರ್ ಎಂಟರ್ಟೈನ್ ದ ಸ್ಟೂಡೆಂಟ್ಸ್ ವಿತ್ ದಿ ರಿದಮ್ ಸಾಂಗ್ಸ್ ವಿಚ್ ದಿ ಸ್ಟೂಡೆಂಟ್ಸ್ ಎಂಜಾಯ್ಡ್. ವಿಚ್ ಅಂದ್ರೇ ರಿದಮ್ ಸಾಂಗ್ಸ್, ಆದರೆ ಆಪ್ಷನ್ನೇ ಇಲ್ಲ. ಹೌದಾ? ಹಾಗಿದ್ರೆ ಅದಕ್ಕೆ ನಿಮ್ಗೆ ಹೇಳೋದು ಅವಸರವೇ ಅಪಾಯಕ್ಕೆ ಕಾರಣ. ಇದೇ ನೋಡಿ ರಿದಮ್ ಸಾಂಗ್ಸ್ ಅಂತ. ನೋಡಿ, ಹೂ ವಾಸ್ ಎ ಫ್ಲೋಕ್ ಸಿಂಗರ್ ಎಂಟರ್ಟೈನ್ಮೆಂಟ್ ದ ಸ್ಟೂಡೆಂಟ್ಸ್ ವಿತ್ ದಿ ರಿದಮ್ ಸಾಂಗ್ಸೇ ಆನ್ಸರ್. ಅದಕ್ಕೆ ವಿಚ್ ಅಂದರೆ ಆಪ್ಷನ್ ಸಿಗೆ ಸರಿಯಾದ ಉತ್ತರ. ಆರನೇದು ರಿದಮ್ ಸಾಂಗ್ಸ್ ವಿಚ್ಗೆ. ನಾಲ್ಕನೇದು ದೇ ಅಂತ ಇದೆ. ದ ಸ್ಟೂಡೆಂಟ್ಸ್ ಎಂಜಾಯ್ಡ್ ಎ ಲಾಟ್ ದೇ ಪಾರ್ಟಿಸಿಪೇಟೆಡ್. ದೇ ಅಂದರೆ ಮಕ್ಕಳು, ಸ್ಟೂಡೆಂಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕೊನೆಯ ಭಾಗದಲ್ಲಿದ್ದೀವಿ. ಇಟ್ ಅಂದರೆ ಏನು ಅಂತ ಭಾಳ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಭಾಳ ಈಸಿ ಇದೆ. ಕಾಲೇಜ್ ಡೇ ಕಂಡಕ್ಟೆಡ್ ವಿತ್ ಎ ಕಲ್ಚರಲ್ ಪ್ರೋಗ್ರಾಮ್ ಬೈ ದಿ ಟೀಚರ್ಸ್. ಇಟ್ ವಾಸ್ ಎ ಮೆಮೊರಬಲ್ ಡೇ. ಯಾವ ಡೇ ಮೆಮೊರಬಲ್ ಡೇ ಆಯಿತು? ಕಾಲೇಜ್ ಡೇ ಅನ್ನುವಂಥದ್ದು. ಹಾಗಿದ್ರೆ ಹೀಗೆ ಒಂದಿದೆ ಅಲ್ವಾ, ದಟ್ ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ ಪಾರ್ಟ್ ಎ ಸಂಪೂರ್ಣವಾಗಿ ಮುಕ್ತಾಯ ಆಯಿತು. ಈ ಪಾರ್ಟ್ ಎಗೆ 20ಕ್ಕೆ ಎಷ್ಟು ಅಂಕಗಳನ್ನು ತಾವುಗಳು ಸ್ಕೋರ್ ಮಾಡಿದಿರಾ? ಹೌದಲ್ವ? 10 MCQಸು, 3 ಪ್ಯಾಸಿವ್ ವಾಯ್ಸು, 2 ಫ್ರೇಸಲ್ ವರ್ಬ್ಸು, 5 ಪ್ರೊಮಿನಲ್ ಪ್ರೊನೌನ್ಸ್ ಮ್ಯಾಚ್ ದ ಫಾಲೋಯಿಂಗಿಗೆ ಟೋಟಲ್ 20ಕ್ಕೆ ಎಷ್ಟು ಅಂಕಗಳು ಅಂತ ತಾವುಗಳು ಕಮೆಂಟಲ್ಲಿ ಹಾಕಬೇಕು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಫರ್ದರ್. ಆಯಿತಾ?